ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಇವಾಗ ಹೊರಟೀನಿ ನನ್ನ ತವ್ರ ಮನೆಗೆ. ಎಲ್ಲೈತಪ್ಪ ನನ್ನ ತವ್ರ ಮನೆ ಅಂದರೆ ನವಲಗುಂದ ತಾಲೂಕು ಕಣ್ಣೂರು ಅಂತ ಬರ್ತೈತಿ, ಶಲುಡಿ ಹತ್ರ. ಅದು ನನ್ನ ತವ್ರ ಮನೆ ಐತಿ. ತವ್ರ ಮನೆಗೆ ಹೋಗೋದೊಂದು ಖುಷಿನೇ ಬೇರೆ ಇರ್ತೈತ್ರಿ. ನನ್ನ ಮಕ್ಕಳೆಲ್ಲ ನೋಡ್ರಿ ಯಾವ ರೀತಿ ಆಟ ಆಡ್ತಿದಾರೆ ಅಂದ್ರೆ, ಇವರೆಲ್ಲ ಯಾರಪ್ಪ ಅಂದ್ರೆ ನನ್ನ ಅಕ್ಕನ ಮಕ್ಕಳು. ನನ್ನ ಅಕ್ಕ ಕೂಡ ಬಂದಿದ್ಲು. ನಾನು, ನನ್ನ ಅಕ್ಕ, ನನ್ನ ತಮ್ಮ, ನಾವು 3 ಜನ. ಇವ್ರು ನನ್ನ ಮಕ್ಕಳು, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಸೇರಿ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾರೆ. ಭಾಳ ದಿನದ ನಂತರ ಎಲ್ಲರೂ ಸೇರಿದ್ರೆ, ಹಾಗಾಗಿ ಫುಲ್ ಖುಷಿಯಾಗಿ ಆಟ ಆಡ್ಲಿಕ್ಕೆ ಕುಂತಾರ. ಇವ್ರನ್ನೆಲ್ಲ ನೋಡಿ ನಾವು ಸಣ್ಣಕ್ಕಿರ್ತಲೇ ಆಡುವಂಥ ಆಟ, ನಾವು ಸಣ್ಣಕ್ಕಿರ್ತಲೇ ಮಾಡುವಂಥ ಗದ್ದಲ ಎಲ್ಲ ನೆನಪಾಗ ಕುಂತಿತ್ತೆ. ಇವಾಗ ನೋಡ್ರಿ ನಾವು ರಿಲ್ಯಾಕ್ಸ್ ಆಗಿ ಕುಂತ್ಕೊಂಡು ಚಹಾ ಕುಡ್ಕೊತ ಇವ್ರು ಮಾಡುವಂಥ ಗದ್ದಲನೆಲ್ಲ ನೋಡ್ಕೊತ ಕುಂತೇವಿ. ನಾವು ಗಂಡನ ಮನೆಯಲ್ಲಿ ಎಷ್ಟೋ ವ್ಯವಸ್ಥಿತವಾಗಿರಲಿ, ಎಷ್ಟೋ ಆರಾಮಿರಲಿ, ಅದು ತವ್ರ ಮನೆಯಲ್ಲಿ ಸಿಗುವಂಥ ಒಂಥರ ರಿಲ್ಯಾಕ್ಸೇಷನ್ ಅಂತಾರಲ್ಲ, ಅದೆಲ್ಲೂ ಸಿಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ನಮಗಂತಲ್ಲ, ಎಲ್ಲ ಹೆಣ್ಮಕ್ಳಿಗೂ. ನಮ್ಮ ಮಮ್ಮಿ ನೋಡ್ರಿ ನಾವು ಹೇಳೋಗೊಡ್ಲೇ ಎಲ್ಲ ಕೆಲಸ ಮುಗಿಸಿ ವಡಿ ಇಟ್ಟು ನಾದಿಟ್ಟು ನೋಡ್ರಿ ನಮಗಾಗಿ ನಾಷ್ಟಕ್ಕೆ ವಡಿ ಮಾಡ ಅಂತಾರೆ. ನಮ್ಮ ಮಮ್ಮಿ ಮಾಡುವಂಥ ವಡಿ ತುಂಬ ಸ್ಪೆಷಲಾಗಿರ್ತೈತಿ, ತುಂಬ ರುಚಿಯಾಗಿ ಮಾಡ್ತಾರೆ. ನನಗೆ ಅವ್ರ ಕೈಯಲ್ಲಿ ಮಾಡುವಂಥ ರುಚಿ, ನಾವು ಎಷ್ಟೇ ವೆರೈಟಿ ಅಡುಗೆ ಮಾಡಲಿ, ಎಷ್ಟೇ ಹೊಸ ಅಡುಗೆ ಕಲ್ತ್ಕೊಂಡು ಮಾಡಲಿ, ಆದರೆ ನಮ್ಮ ತಾಯಂದ್ರ ಕೈಯಲ್ಲಿ ತಿನ್ನುವಂಥ ಅಡುಗೆ ರುಚಿ ಎಲ್ಲಿ ಸಿಗಂಗಿಲ್ಲ ನೋಡ್ರಿ. ನೀವು 5 ಸ್ಟಾರ್ ಹೋಟೆಲ್ಗೆ ಹೋಗಿ ತಿಂದು ಬಂದ್ರಿ ಅಂದರೂ ಮಮ್ಮಿ ಕೈಯಲ್ಲಿ ಮಾಡಿಸ್ಕೊಂಡು, ತಾಯಿ ಕೈಯಲ್ಲಿ ಮಾಡಿಸ್ಕೊಂಡು ತಿನ್ನುವಂಥ ರುಚಿ ಎಲ್ಲೂ ಇರೋಂಗಿಲ್ಲ. ಎಲ್ಲರಿಗೂ ನಿಮ್ಗೆ ಹಿಂಗೆ ಅನ್ನಿಸ್ತೈತನ ಹೇಳ್ರಿ. ಎಲ್ಲರ ತಾಯಿಗಳು ಅಷ್ಟೇ ಸ್ಪೆಷಲಾಗಿರ್ತಾರೆ. ತಾಯಿ ಪ್ರೀತಿ ಅನ್ನೋದು ಒಂದು ದೊಡ್ಡದಿರ್ತೈತೆ ರೀ. ಈ ಜಗತ್ತೊಳಗೆ ಏನಾದರೂ ಸಿಗ್ತೈತಿ ರೊಕ್ಕ ಕೊಟ್ಟರೆ, ಆದರೆ ತಾಯಿ ಪ್ರೀತಿ ಎಂದೂ ಸಿಗೋದಿಲ್ಲ. ಹಾಗಾಗಿ ತಾಯಿ ಅಂದ್ರೆ ತವ್ರ ಮನೆ, ತಾಯಿ ಅಂದ್ರೆ ಒಂದು ದೊಡ್ಡದೊಂದು ಆಸ್ತಿ, ಪ್ರೀತಿ ಇದ್ದಂಗೆ ರೀ. ನಮ್ಮ ಮಮ್ಮಿ ಕಟ್ಗೆ ಒಲೆಯಲ್ಲೇ ಈಗೂ ಸಹ ಅಡುಗೆ ಮಾಡ್ತಾರೆ. ಗ್ಯಾಸ್ ಇದ್ದರೂ ಜಾಸ್ತಿ ಯೂಸ್ ಮಾಡೋದಿಲ್ಲ, ಅವ್ರಿಗೆ ಅಷ್ಟೊಂದಾಗಿ ಲೈಕ್ ಮಾಡೋದಿಲ್ಲ. ನೋಡಿರಿ ಈ ರೀತಿ ನಮ್ಮ ಮಮ್ಮಿ ಮಾಡಿದಂಥ ವಡಿ ರೆಡಿ ಆಗ್ಯಾವ. ಎಲ್ಲರೂ ಮಕ್ಕಳಿಗೂ ಹಾಕಿಕೊಟ್ರಾತಂತ ರೆಡಿ ಮಾಡಿ ಹಾಕಿಟ್ಟೇವಿ. ಇವಾಗ ನೋಡಿರಿ ಇದ್ರ ಜೊತೆ ಈ ರೀತಿ ಗಟ್ಟಿನ ಮೊಸರು, ಹಳ್ಳಿಯಲ್ಲಿ ಸಿಗುವಂಥ ಟೇಸ್ಟಿಯಾದ ಊಟ, ಹೆಲ್ದಿಯಾದ ಊಟ ಎಲ್ಲಿ ಸಿಗಂಗಿಲ್ಲ ನೋಡಿರಿ. ಫ್ರೆಶ್ ಇರ್ತೈತಿ, ಹೆಲ್ದಿ ಇರ್ತೈತಿ ಎಲ್ಲನೂ. ನಮ್ಮ ಮಮ್ಮಿ ಈ ರೀತಿ ಮನೆಯಲ್ಲಿನ, ಅವ್ರ ಮನೆಯಲ್ಲಿನ ಹಾಲು ಆಕಳ ಅದಾವ್ರಿ, ಅವರೇ ಮಾಡ್ತಾರೆ ಮನೆಯೊಳಗೆ. ಹಾಲು, ಬೆಣ್ಣೆ, ತುಪ್ಪ, ಮೊಸರು ಈ ರೀತಿ ಮನೆಯಲ್ಲೇ ಅವ್ರಿಗೆ ಹೊರಗಡೆ ತಂದು ತಿಂದಿದ್ದು ಅವ್ರಿಗೆ ಆಗೋದಿಲ್ಲ ರೀ ಕರೆಕ್ಟಾಗಿ. ಹಾಗಾಗಿ ಮನೆಯಲ್ಲಿ ತಾವ ಮಾಡ್ತಾರೆ ನೋಡಿರಿ. ಈ ರೀತಿ ಗಟ್ಟಿ ಮೊಸರು ಯಾವ ಹೊತ್ತಿನಾಗ ಹೋದರೂ ನಮ್ಮ ಮಮ್ಮಿ ಮನೆಯಲ್ಲಿ ಸಿಗ್ತೈತಿ. ಹಾಗಾಗಿ ಈ ಥರ ಕೆನೆ ಮೊಸರು ಹಚ್ಕೊಂಡು ತಿನ್ನೋದ್ರಲ್ಲಿ ರುಚಿ ತುಂಬ ಇರ್ತೈತೆ ರೀ. ನಾವು ಬೇಕಾದಂಗೆ ಅಂಗಡಿಯಲ್ಲಿ ತಂದರೂ ಈ ರೀತಿ ಮನೆಯಲ್ಲಿರುವಂಥ ರುಚಿ ಮೊಸರು, ಕೆನೆ ಮೊಸರು ಎಲ್ಲೇ ಸಿಗೋದಿಲ್ಲ. ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರೇನ ಹೇಳ್ರಿ. ಎಲ್ಲ ಮಕ್ಕಳು ಕೂಡಿ ರೌಂಡ್ ಕುಂತ್ಕೊಂಡು ತಾವೇ ನೋಡ್ರಿ ಎಷ್ಟು ಚೆನ್ನಾಗಿ ತಿಂತಿದ್ದಾರೆ. ಒಬ್ರಿಗೊಬ್ರು ಎಂಜಾಯ್ ಮಾಡಿಕೊಂಡೆ. ಯಾವುದೇ ಮಕ್ಕಳು ಊಟ ಮಾಡೋಂಗಿಲ್ಲ, ಇನ್ನೊಬ್ಬರು ತಿನ್ನಿಸ್ಬೇಕು ಅನ್ನೋ ಮಕ್ಕಳು ಸಹಿತ ಈ ರೀತಿ ಒಬ್ರಿಗೊಬ್ರು ಕಂಪ್ನಿ ಆದ್ರಂದ್ರೆ ಒಬ್ರನ್ನೊಬ್ರು ನೋಡಿ ತಿನ್ಲಿಕ್ಕೆ ಉಣ್ಲಿಕ್ಕೆ ಕಲ್ಕೊತಾರೆ ರೀ. ನನ್ನ ಮಗಳು ಸಹ ನೀನೇ ತಿನ್ನಿಸ್ಬೇಕು ಅಂತಿದ್ಲು ನೋಡ್ರಿ. ಎಲ್ಲರೂ ಕೂಡ ಸೇರಿಕೊಂಡು ಯಾವ ರೀತಿ ಎಂಜಾಯ್ ಮಾಡಿಕೊಂಡು ತಿಂತಿದ್ದಾರೆ ಅಂಥೇಳಿ. ಇದರಲ್ಲಿ ಸಿಗುವಂಥ ಮಜಾನ ಬೇರೆ ಇರ್ತೈತೆ ರೀ. ಇದು ಸಣ್ಣ ಸಣ್ಣ ಸ್ವಲ್ಪ ಹೊತ್ತಿಂದ ಖುಷಿ ಇದ್ರೂ ಇದು ನಮ್ಗೆ ಸಣ್ಣವ್ರಿರ್ತಲೇ ನಾವು ಮಾಡಿದಂಥ ಎಂಜಾಯ್ ಮತ್ತು ಈ ರೀತಿ ಖುಷಿ ಪಟ್ಟಂಥ ಮೆಮೊರೀಸ್ ನಾವು ದೊಡ್ಡವರಾದರೂ ನಮ್ಮ ಮೈಂಡಲ್ಲಿ ಫಿಕ್ಸ್ ಉಳ್ಕೊಂಡು ಬಿಟ್ಟಿರ್ತಾವೆ ರೀ. ಅದನ್ನು ನೆನೆಸ್ಕೊಂಡ್ರೆ ದೊಡ್ಡವರಾದ್ಮ್ಯಾಗ ಒಂಥರ ಖುಷಿ ಆಗ್ತೈತಿ. ನಾವು ಈ ರೀತಿ ಇದ್ವಲ್ವಾ ಅಂತ ನಮ್ಮ ಮಕ್ಕಳು ನೋಡಿ ನಮಗೂ ಈ ರೀತಿ ಅನ್ನಿಸ್ತೈತಿ ನೋಡ್ರಿ. ಎಲ್ಲರೂ ಕೂಡ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿನ್ನೋ ಅಂತಾರ. ಆಟನೂ ಅಷ್ಟು ಚೆಂದ ಆಡಿದ್ರೆ ಖುಷಿ ಆಯಿತು ನೋಡ್ರಿ. ನಾವು ಎಷ್ಟು 1 ದಿವಸ ಇರಲಿ, 2 ದಿವಸ ಇರಲಿ, ಎಷ್ಟೋ ದಿವಸ ಇರಲಿ, ಇರುವಷ್ಟು ದಿನ ಎಲ್ಲರೂ ಖುಷಿಲೇ ಇರ್ಬೇಕು. ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ, ಅದು ಖುಷಿಲೇ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ನಂದೆ ನೋಡ್ರಿ. ಇವಾಗ ಎಲ್ಲರದು ಮಕ್ಕಳದಾಯ್ತು. ಇವಾಗ ನಾವು ನಾಷ್ಟಾದ ಹೊತ್ತಾಗಿತ್ತು. ನಮ್ಮ ಅಕ್ಕನ ಮಕ್ಕಳು ನೋಡ್ರಿ, ನೀವು ಕೂಡ್ರಿ ನಾವು ತಂದು ಕೊಡ್ತೀವಿ ಅಂತ ಇವರು ನನ್ನ ಅಕ್ಕನ ಮಕ್ಕಳಿಗೆ 2 ಹೆಣ್ಮಕ್ಳು, ಭೂಮಿಕಾ ಮತ್ತು ಕೃತಿಕಾ ಅಂಥೇಳಿ, ಅವ್ರು ನಮ್ಗೆ ಒಳಗಿಂದ ಎಲ್ಲ ನಾಷ್ಟ ತಂದು ಕೊಟ್ಟು, ಮಮ್ಮಿ, ಅಮ್ಮ, ಆಂಟಿ ನೀವೆಲ್ಲರೂ ಕೂತ್ಕೊರಿ, ನಿಮಗೆ ನಾವು ಹಾಕಿ ಕೊಡ್ತೀವಿ ಅಂತ ತಾವ ಸ್ವತಃ ತಂದು ನಮಗೂ ಕೂಡ ಬಡಿಸಿ ಕೊಡ್ಲಿಕ್ಕೆ ಕುಂತಾರ ನೋಡ್ರಿ. ಈ ರೀತಿ ಮಕ್ಕಳು ದೊಡ್ಡವರಾದ್ರಂದ್ರೆ ಅವರು ಒಂಥರ ನಮಗೆ ಈ ರೀತಿ ಮಾಡ್ತಾರೆ, ಖುಷಿ ಆಗ್ತೈತಿ. ಮಕ್ಕಳಿಗೆ ನಾವು ಸಣ್ಣಕ್ಕಿರ್ತಲೇ ಕಲಿಸ್ಬೇಕಾಗ್ತೈತಿ. ದೊಡ್ಡವ್ರಿಗೆ ಈ ರೀತಿ ಮಾಡಬೇಕು. ಮನೆಯಲ್ಲಿ ಸಣ್ಣ ಸಣ್ಣ ಪುಟ್ಟ ಕೆಲಸಗಳನ್ನ ಮಕ್ಕಳಿಗೆ ಹೇಳ್ಬೇಕಾಗ್ತೈತಿ. ಅವ್ರು ಕಲಿತಾರ ಅಂತ ಯಾವುದೂ ಬಿಡೋ ಹಾಗಿಲ್ಲ. ಸಣ್ಣ ಪುಟ್ಟ ಮಕ್ಕಳಿಗೆ ಕಲಿಸ್ಬೇಕಾಗ್ತೈತಿ. ಇವರು ಕೂಡ ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ. ಈ ರೀತಿ ಕೊಟ್ಟರೆ ನಾವು ನಾಷ್ಟ ಮಾಡ್ಕೊತ ಇವಾಗ ನನ್ನ ತಮ್ಮನ ಮದುವೆನ ವಿಡಿಯೋನ ಟಿವಿಗೆ ಕನೆಕ್ಟ್ ಮಾಡಿಕೊಂಡು ನೋಡ್ತಾ ಇದ್ವಿ. ಇವತ್ತಿಗೆ ಕರೆಕ್ಟಾಗಿ 1 ವರ್ಷ ಆಯ್ತು. ಮೇ 21ಗೆ ನಂದು ತಮ್ಮಂದು ಮದುವೆ ಆಗಿತ್ತು. ನಿಮ್ಗೆ ಇದು ವಿಡಿಯೋ ಲೇಟಾಗಿ ನಿಮ್ಗೆ ಅಪ್ಲೋಡ್ ಮಾಡ್ತಾಯಿದ್ದೇನೆ, ನಾನು ಎಡಿಟ್ ಮಾಡಿ ಹಾಕ್ಬೇಕಾಯ್ತು. ಹಾಗಾಗಿ ಲೇಟ್ ಆಯ್ತು ನೋಡಿರಿ. 1 ವರ್ಷದಿಂದ ನಾವು ಯಾವ ರೀತಿ ಕಾರ್ಯಕ್ರಮ ಮಾಡಿದ್ವಿ, ಯಾವ ರೀತಿ ನಾವು ಫಂಕ್ಷನ್ ಮಾಡಿದ್ವಿ ಅಂತ ಆಮೇಲೆ ನಾವು ಕುಂತ್ಕೊಂಡು ನೋಡ್ತೀವಲ್ಲ, ಆವಾಗ ತುಂಬ ಖುಷಿ ಆಗ್ತೈತೆ ರೀ.
ನಾವು ಯಾವ ರೀತಿ ಎಲ್ಲ ಫಂಕ್ಷನ್ ಮಾಡಿದ್ವಿ, ನಾವು ಹೇಗೆ ರೆಡಿ ಆಗಿದ್ವಿ ಅಂತ ಇವಳು ಆರತಿ ಮಾಡ್ತಿರೋಳು ನನ್ನ ಅಕ್ಕ. ಆ ಕಡೆ ಗ್ರೀನ್ ಕಲರ್ ಸಾರಿ, ಗ್ರೀನ್ ಮರೂನ್ ಸಾರಿ ಹಾಕೊಂಡು ನಿಂತಾರಲ್ಲ ಅವ್ರು ನಮ್ಮ ಅಂಟಿ, ಅಂದರೆ ನಮ್ಮ ಮಮ್ಮಿ ತಂಗಿ ಸಣ್ಣವ್ರು. ಅವರೆಲ್ಲ ಹೇಳ್ತಿದ್ರು ಈ ರೀತಿ ಮಾಡಂತ. ಈ ಮಕ್ಕಳೆಲ್ಲ ನೋಡ್ರಿ ಸಾಯಂಕಾಲ ಎಲ್ಲರೂ ಸೇರಿಕೊಂಡು ಇವಾಗ ಎಲ್ಲರೂ ಆಟ ಆಡ್ತಾ ಇದ್ದಾರೆ ನೋಡ್ರಿ. ಇವಾಗ ಸಾಯಂಕಾಲದ ಹೊತ್ತಾಯಿತು. ಇವಾಗ ನನ್ನ ಅಕ್ಕನ ಮಗಳಿಗೆ ಮೂಗು ಚುಚ್ಚಿಸ್ತಾ ಇದ್ದಾರೆ ಎಲ್ಲರೂ ಸೇರಿ. ಅವಳು ಫಸ್ಟಿಗೆ ಒಲ್ಲೆ ಅಂದ್ಲು. ನಮ್ಮ ಮಮ್ಮಿ ಎಲ್ಲರೂ ಸೇರಿಕೊಂಡು ಈಗ ಇವಾಗ 7th ಸ್ಟ್ಯಾಂಡರ್ಡ್. ನಮ್ಮ ಕಡೆ ಎಲ್ಲ 6th 7th 8th ಒಳಗೆ ಅಂದ್ರೆ ಮೂಗು ಚುಚ್ಚಿಸ್ಬಿಡ್ತಾರೆ. ದೊಡ್ಡರೊಳಗೆ ಚುಚ್ಚಿಸ್ಕೊಮ್ಮ ಅಂತೇಳಿ ಅವ್ಳಿಗೆ ಒಪ್ಪಿಸಿ ಹೆಂಗಾರು ಮಾಡಿ ಮೂಗು ಚುಚ್ಚಿಸ್ತಾ ಇದ್ದಾರೆ. ಫೈನಲಿ ಅವಳು ಈಗ ಹ್ಞೂ ಅಂದ್ಲೆ. ಅವಳಿಗೆ ನೋಡ್ರಿ ಈ ರೀತಿ ಬಂಗಾರದ ಮೂಗ್ಮಟ್ಲೆ ಡೈರೆಕ್ಟಾಗಿ ಚುಚ್ಚಿಸ್ತಿದ್ದಾರೆ. ಇವಾಗೆಲ್ಲ ನಾವು ಮಷೀನಲ್ಲೇ ಚುಚ್ತಾರೆ, ಮತ್ತು ಈ ರೀತಿ ಡೈರೆಕ್ಟಾಗಿ ಮೂಗ್ಮಟ್ಟನ್ನ ಚೂಪ್ ಮಾಡಿ ಚುಚ್ತಾರೆ. ನಮ್ಮೂರಲ್ಲೇ ಪತ್ತಾರ ಅದಾರ, ಅವ್ರ ಮನೆಗೆ ಕರೆಸಿ ನಮ್ಮ ತಮ್ಮ ಹೆಚ್ಚು ಕಮ್ಮಿ ಆಗಬಾರ್ದಂತ ಪೆನ್ನಿಲೆ ಕರೆಕ್ಟಾಗಿ ಮಾರ್ಕ್ ಮಾಡಿ ಇವಳಿಗೆ ಮೂಗು ಚುಚ್ಚಿಸಿದ್ರೆ ಫೈನಲಾಗಿ ಮೂಗ್ಮಟ್ಟ ಹಾಕ್ಸಿದ್ರು ಈಕೆಗೆ. ಅಷ್ಟೇ ನೋವು ಆಗಲಿಲ್ಲ ಅಂದ್ಲು. ನಾವು ಸಣ್ಣಕ್ಕಿರ್ತ್ಲೆ ಎಲ್ಲ ನಮಗೆ ಹೇಗೆ ಚುಚ್ತಿದ್ರಪ್ಪ ಮೂಗ್ಮಟ್ಟ ಹಳ್ಳಿಯೊಳಗಂದ್ರೆ ದಾರಲ್ಲೇ ಚುಚ್ತಿದ್ರಿ. ಅದೆಲ್ಲ ನೋವಾಗಿ ಕೀವಾಗಿ ಬಸೋದು ಎಲ್ಲ ನೋವು ಹೋದ್ಮ್ಯಾಗ ದಾರ ತೆಗ್ದು ಆಮ್ಯಾಗ ಅದಕ್ಕೆ ಬೇವಿನ ಕಡ್ಡಿ ಏನೋ ಇಟ್ಟು ಸರ್ಕಸ್ ಮಾಡಿ ಆಮ್ಯಾಗ ಬಂಗಾರ ಮೂಗ್ಮಟ್ಟ ಹಾಕ್ತಿದ್ರಿ. ನೀವು ಈ ರೀತಿ ಸಣ್ಣಕ್ಕಿರ್ತ್ಲೆ ಯಾರ್ಯಾರು ದಾರಲ್ಲೇ ಮೂಗ್ಮಟ್ಟು ಚುಚ್ಚಿಸ್ಕೊಂಡು ನೋವು ಮಾಡ್ಕೊಂಡು ಆಮ್ಯಾಗ ಮೂಗ್ಮಟ್ಟು ಹಾಕ್ಕೊಂಡಿರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಈ ರೀತಿ ನೋಡ್ರಿ ಇವಳು ಮೂಗ್ಮಟ್ಟು ಈ ರೀತಿ ಕಾಣ್ತಾ ಇದೆ. ಇವಾಗ ನಾವು ಸಾಯಂಕಾಲದ ಹೊತ್ತು ಇದೆಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಹೋಗೋ ಟೈಮ್. ಮತ್ತು ನಾನು ಹುಬ್ಳಿಗೆ ಹೊರಟೆ ನೋಡ್ರಿ. ನನ್ನ ಮಗಳು ಅಲ್ಲೇ ಉಳ್ಕೊತೀನಿ ಅಂದ್ಲ. ನನ್ನ ಅಕ್ಕನ ಮಕ್ಕಳೆಲ್ಲ ಇದ್ದಿದ್ರ ಸಂಬಂಧ ನಾನು ಅಲ್ಲೇ ಉಳ್ಕೊತೀನಿ ಅಂದ್ಲ. ಅಕ್ಕಿನ ಬಿಟ್ಟು ನನ್ನ ಮಗನಷ್ಟು ಕರ್ಕೊಂಡು ಮತ್ತೆ ಹುಬ್ಳಿಗೆ ನಾನು ವಾಪಸ್ ಆಗ್ತಾಯಿದ್ದೀನಿ. ನಾವು ಎಷ್ಟೇ ದಿವಸ ತವ್ರ ಮನೆಯಲ್ಲಿ ಇರಲಿ, ಎಷ್ಟೇ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿ, ಬರುವಾಗ ಎಲ್ಲ ಹೆಣ್ಮಕ್ಳಿಗೂ ಬೇಜಾರಾಗೋದು ಸಹಜ. ಅದೇ ರೀತಿ ನನಗೂ ಕೂಡ ಬರುವಾಗ ಸ್ವಲ್ಪ ಬೇಜಾರಾಯಿತು. ನನ್ನ ಮಗಳು ಅಲ್ಲೇ ಇರ್ತೀನಿ ಅಂತ ಹಠ ಮಾಡ್ಲಿಕ್ಕೆ ಕುಂತಳು. ಫಸ್ಟ್ ಟೈಮನ್ನ ಅವಳು ನನ್ನ ಬಿಟ್ಟು ಇರ್ತೀನಿ ಅಂತ ಹಠ ಮಾಡ್ಲಿಕ್ಕೆ ಕುಂತಾಳೆ. ಆಯಿತು ಇವಳಿಗೆ ಸ್ವಲ್ಪ ರೂಢಿ ಆಗಲಿ ಅಂತ ಅವಳನ್ನು ಅಲ್ಲೇ ಬಿಟ್ಟು ನಾನು ಮತ್ತೆ ಹುಬ್ಳಿಗೆ ಬಂದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ.